ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಕೈಮಾನ ಯಾವ ಥರ ಮಾಡೋದು ವೆರಿ ಸಿಂಪಲ್ಲಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1 kg ಆಗೋಷ್ಟು ಬೋನ್ಲೆಸ್ ಮಟನ್ ತೊಗೋತಾ ಇದ್ದೀನಿ. ಬೋನ್ ಇರೋದಿಲ್ಲ, ಬೋನ್ಲೆಸ್ ಮಟನ್ ತೊಗೋತಾ ಇದ್ದೀನಿ. ಸೊ ಕೈಮಾ ಮಾಡೋಕ್ಕೆ ಬೋನ್ಲೆಸ್ಸೇ ಬೇಕಾಗಿರೋದು, ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ 4 ಸ್ಪೂನ್ ಆಗೋಷ್ಟು ಕಡಲೆಕಾಳು ತೊಗೊಂಡು ಅದಕ್ಕೆ 1 ಸ್ಪೂನ್ ನಾನು ಗಸಗಸೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರ್ ಹಾಗೆ ಎತ್ತಿಡಿ. ಸೊ ಆಮೇಲೆ ಇಲ್ಲಿ 2 ಈರುಳ್ಳಿ ತೊಗೋತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಇಂಚಷ್ಟು ಶುಂಠಿ ತೊಗೊಂಡು 1 ಹಿಡಿ ಆಗೋಷ್ಟು ಕೊತ್ತಂಬರಿ, ಆಮೇಲೆ 4 ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ರುಬ್ತಾ ಇದ್ದೀನಿ. ತರಿಯಾಗಿ ರುಬ್ಬಬೇಕು, ವಾಟ್ರ್ ಏನೂ ಹಾಕಬೇಡಿ, ಹಂಗೆ ರುಬ್ಬಿ, ಓಕೆನಾ. ವಾಟ್ರ್ ಎಲ್ಲ ಹಾಕೋದಿರಲ್ಲ. ಸೊ ಆಮೇಲೆ ಇವಾಗ ಬೋನ್ಲೆಸ್ ಕೈಮಾ ಇರುತ್ತಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಗರಂ ಮಸಾಲ, ಅಚ್ಚ ಖಾರದ ಪುಡಿ 1 ಸ್ಪೂನ್ ತೊಗೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ವಿತೌಟ್ ವಾಟರ್ ಹಾಕಬೇಡಿ, ಹಾಗೇ ಇದನ್ನು ಗ್ರೈಂಡ್ ಮಾಡಿ, ಓಕೆನಾ. ಇದೊಂದು ಪೇಸ್ಟ್ ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಸೊ ಇದಕ್ಕೆ ಮೊದಲೇ ನಾವು ಕಡಲೆ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾದಬೇಕು. ಸ್ವಲ್ಪ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5 ಮಿನಿಟ್ಸ್ ಇದನ್ನು ಪ್ಲೇಟ್ ಕವರ್ ಮಾಡಿಬಿಟ್ಟು ಇದನ್ನೇ ನೆನೆಯೋಕ್ಕೆ ಬಿಟ್ಬಿಡಬೇಕು, ಸರಿ ಅಲ್ವಾ. ಸೊ ಇವಾಗ 5 ಮಿನಿಟ್ಸ್ ಆದಮೇಲೆ ಇದನ್ನು ಚಿಕ್ಕ ಉಂಡೆಯಾಗಿ ಮಾಡಿಟ್ಕೋಬೇಕು. ಅಂದರೆ ಜಾಮೂನ್ ಸೈಜು, ಜಾಮೂನ್ ಯಾವ ಥರ ಮಾಡ್ಕೋತಿರಲ್ಲ ಅದಕ್ಕೆ, ಅಥವಾ ಅದಕ್ಕಿಂತ ಸ್ವಲ್ಪ ದಪ್ಪ ಬೇಕಾಗಿದ್ದರೂ ಮಾಡ್ಕೋಬೋದು. ತುಂಬ ದಪ್ಪದಾಗಿ ಮಾಡೋದು ಮೀಡಿಯಮಾಗಿ ಮಾಡ್ಕೊಳ್ಳಿ, ನೀವು ನೋಡಿ, ಓಕೆನಾ. ಸೊ ಬನ್ನಿ, ನಾನಿಲ್ಲೊಂದು ಪ್ಯಾನಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಪಲಾವ್ ಎಲೆ ಹಾಕಿಬಿಟ್ಟು ಆಮೇಲೆ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಕಾದಿರಬೇಕು, ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ 1 ಕಪ್ ಆಗೋಷ್ಟು ವಾಟ್ರ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಸೊ ಕುದಿ ಬಂದಮೇಲೆ 1 ಕಪ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈರುಳ್ಳಿ ಪೇಸ್ಟನ್ನು 2 ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇವಾಗ 1 ಕಪ್ ಮೊಸರು ಹಾಕ್ಕೋಬೇಕು. ಮೊಸರು ಇದು ಆಪ್ಷನಲ್, ನಿಮಗೆ ಲೈಕ್ ಆದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್, ಮೊಸರನ್ನು ನೀವು ಸ್ಕಿಪ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ, ಆಮೇಲೆ ಕೊಕೊನಟ್ ಪೌಡ್ರ್ 1 ಸ್ಪೂನು, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಧನಿಯಾ ಪೌಡರ್ 4 ಸ್ಪೂನ್ ತೊಗೋತಾ ಇದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 30 to 40 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ಸ್ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ, ಕಡಿಮೆನೇ ಹಾಕ್ಕೊಳ್ಳಿ. ಇದು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ 1 ಕಪ್ ವಾಟ್ರ್ ಹಾಕೋತಾ ಇದ್ದೀನಿ. 1 ಕಪ್ ವಾಟ್ರ್ ಹಾಕಿಬಿಟ್ಟು ಇದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಕುದಿಸಬೇಕು. ನೋಡಿ, ಇವಾಗ ಎಣ್ಣೆ ಬಿಟ್ಟಿದೆ ಅಂದರೆ ಇದೆಲ್ಲವೂ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಸೊ ಇದಕ್ಕೆ ಘಮಕ್ಕೋಸ್ಕರ ನಾನು ಕಸ್ತೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 30 ಸೆಕೆಂಡು ಫ್ರೈ ಆಗಲಿ. ಸೊ ಫ್ರೈ ಆದಮೇಲೆ ಇದಕ್ಕೆ ವಾಟ್ರ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ವಾಟ್ರ್ ಸಾಂಬಾರಿಗೆ ಇವಾಗಲೇ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲೂ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಇವಾಗ ಕುದಿ ಬಂದಮೇಲೆ ನಿಧಾನವಾಗಿ ಒಂದೊಂದೇ ಲಡ್ಡುವನ್ನು ಆ್ಯಡ್ ಮಾಡಿ, ಅಂದರೆ ಕೈಮಾ ಉಂಡೆಯನ್ನು ಅದರಲ್ಲಿ ನಿಧಾನ ಹಾಕಬೇಕು, ತುಂಬ ಇದರಲ್ಲಿ ಹಾಕಬೇಡಿ. ನಿಧಾನ ಹಾಕಿಬಿಟ್ಟು ಕೈಯಿಂದನೇ ಈ ಥರ ಮಿಕ್ಸ್ ಮಾಡಿ, ಸ್ಪೂನಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಬಾಯ್ಲ್ ಆಗೋವರೆಗೂ. ಸೊ ಇವಾಗ ಬಾಯ್ಲ್ ಆದಮೇಲೆ ಮಿಕ್ಸ್ ಮಾಡಿ. ಸೊ ಆಲ್ಮೋಸ್ಟ್ ಈಗ ಒಂದು 10 ಮಿನಿಟ್ಸ್ ಆಗಿದೆ. ಸೊ ಬಾಯ್ಲ್ ಆಗಿದೆ, ಅರ್ಧ ಬಾಯ್ಲ್ ಆಗಿದೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು 10-20 ಮಿನಿಟ್ಸ್ ಆದರೂ ಬಾಯ್ಲ್ ಮಾಡೋದಿರುತ್ತೆ, ಯಾಕಂದರೆ ಮಟನ್ ಕುದಿಯೋಕ್ಕೆ ಲೇಟಾಗಿ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಬಾಯ್ಲ್ ಆಗ್ತಾಯಿದೆ ಇವಾಗ ಚೆನ್ನಾಗಿ. ಸೊ ಇದಕ್ಕೆ ಏನು ಮಾಡಿ ಅಂದರೆ ಸ್ವಲ್ಪ ಎಂಡಲ್ಲಿ ನಾನು ಇದಕ್ಕೆ ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ. ಜೀರಾ ಪೌಡ್ರನ್ನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಕೊತ್ತಂಬರಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೊಂದು 5 ಮಿನಿಟ್ಸ್ ಇದನ್ನ ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಇವಾಗ ಕೈಮಾ ಉಂಡೆ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ವೆರಿ ಸಿಂಪಲ್ಲಾಗಿ. ನೋಡಿ, ಇಲ್ಲಿ ಒಂದು ಉಂಡೆ ಕೂಡ ಒಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಇದೆ, ಇದ್ರ ವಾಸನೆ ಕೂಡ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈ ಥರ ರೆಸಿಪಿಯನ್ನು ಯೂಸ್ ಮಾಡಿ ನೀವು ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಒಂದು ಸಾರಿ ಟ್ರೈ ಮಾಡಿ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.